ಎಲ್ಲ ನನ್ನ ದೂರಪಲ್ಲಿ ಸಾವುಕಾರರಲ್ಲಿ ನಮಸ್ಕಾರ. ಇಡೀ ಕರ್ನಾಟಕ ದೂರಪಲ್ಲಿ ನಾಡು ಎಟ್ಲ ಇಡೀ ಸ್ಟೇಟ್ಗೆ ತಿಳಿಸಿದ್ರು ಸಾವುಕಾರ. ಇವತ್ತು ಏನು ವೈಕುಂಠ ಏಕಾದಶಿಗೆ ನಾನು ಆಹ್ವಾನ ಮಾಡಿ ಇವತ್ತು ಈ ಸ್ವಾಮಿಗೆ ನೆಲೆ ಕೊಟ್ಕೊಡ್ತಕ್ಕಂಥ ಕೆಲಸಕ್ಕೆ ನಾವೇನು ಸ್ವಾಮಿ ನಮಗೆ ಕಟ್ಕೊಡ್ತಾರೆ. ಪ್ರತಿ ದೇವಸ್ಥಾನಕ್ಕೆ ಹೋಗಿ ನಾವು ಕೇಳ್ಕೊಂತೀವಿ, ನಕ್ಕೆಮನ ಸೇರ ಸ್ವಾಮಿ. ಫಸ್ಟ್ ಟೈಮ್ ದೇವರ ನಮ್ಮನ್ನು ಕೇಳ್ತಾವ್ರೆ, ನಿಮ್ಮನ್ನೆಲ್ಲ ಕೇಳ್ತಾವ, ನಮ್ಮನ್ನು ಕೇಳ್ತಾವ. ನನಗೊಂದು ಹಳೇದಾಯ್ತು, ಮನೆ ಕಟ್ಕೊಡಿ ಅಂತ ಕೇಳ್ತಾವ. ಇವತ್ತೇನು ಇಡೀ ಗೋಲುಪಲ್ಲಿ ಎಲ್ಲ ನನ್ನ ಗ್ರಾಮಾಂತರ ಸೇರಿ ಇವತ್ತೇನು ಸ್ವಾಮಿಗೆ ನೆಲೆ ಕಟ್ಕೊಡ್ತಕ್ಕಂಥ ಕಾರ್ಯಕ್ಕೆ ನೀವೇನು ಹೋಗಿದ್ರಿ. ನನ್ನ ಅನುದಾನದಲ್ಲಿ 25 ಲಕ್ಷ ರೂಪಾಯಿಗಳನ್ನ ನಾನು ಸ್ವಾಮಿಗೆ 25 ಲಕ್ಷ ಸ್ಟಾರ್ಟ್ ಮಾಡಿ ದೇವರು ನನ್ನ ಹಿಂಗೆ ಇಡಲ್ಲ. 2 ವರ್ಷ ಆಗಿದೆ ಬರೀ ಕಲ್ ಇಟ್ಟಿದ್ದ ದೇವರು. ಇನ್ನು 2 ವರ್ಷ ದೇವ್ರು ನನ್ನ ಸುಮ್ಮನೆ ಇಡಲ್ಲ. ಖಂಡಿತವಾಗ್ಲೂ ಅದು ಮುಂದೆ ಏನು ಕಾರ್ಯ ಆಗುತ್ತೋ ಆ ಕಾರ್ಯದಲ್ಲಿ ನಾನು ಭಾಗವಹಿಸ್ತೀನಿ. ಈಗ ಸದ್ಯಕ್ಕೆ 25 ಲಕ್ಷ ಚೆಕ್ನ ನಾನು ಕಳಿಸ್ಕೊಡ್ತೀನಿ. ಯಾರು ಕಳಿಸ್ಕೊಡ್ಬೇಕಂತ ಕಳಿಸ್ಕೊಡ್ತೀನಿ. 2 ವರ್ಷಗಳಿಂದ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಅನಾಥರಾಗಿ 72 ಜನ ಶಾಸಕರನ್ನ ಇಟ್ಟವ್ರು. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಇಡೀ ಕರ್ನಾಟಕ ನಮ್ಮದೇ ಅಲ್ಲ, 72 ಜನ ಹೊಸ ಶಾಸಕರಿಗೆ ಅನುದಾನ ಇಲ್ಲ, ಅವರು ಕೂಡ ಇಲ್ಲ. ಬಟ್ ಇರೋದ್ರಲ್ಲಿ ನಾನು ಆಕ್ಚುಲಿ ಹಿಂದೆ ಏನು ಮೇಲೆ ಆ ಗೋಪುರ ಕಟ್ಕೊಡ್ಬೇಕಂತ ಮಾತು ಕೊಟ್ಟಿದ್ದೆ. ಇವಾಗಲೂ ಅದಾಕ ನಾನು ಕಟ್ಕೊಡ್ತೀನಿ. ಹಿಂದೆ ನಾನು ಕೊಟ್ಕೊಡ್ತೀನಿ. ಅದ್ರ ಮಹಾದ್ವಾರಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಕಂದ್ರೆ ನನಗೆ ಖಂಡಿತವಾಗ್ಲೂ ಇವತ್ತು ನಾನು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸರ್ಕಾರ ನಾನು ಬರುತ್ತೆ, ಮುಂದೆ ಬರುತ್ತೆ. ಆ ಬಂದಾಗ ಮಹಾದ್ವಾರ ಕೂಡ ನಾನು ಕೈ ಹಾಕ್ತೀನಿ. ಮಹಾದ್ವಾರಕ್ಕೂ ಕೈ ಹಾಕಿ ನಾನೇ ಬಂದು ಹೇಳಿದೆ, 3 ವರ್ಷ ಒಂದೇ ಹೇಳಿದೆ ನಿಮ್ಗೆ ದೇವಸ್ಥಾನಕ್ಕೆ ಬಂದಾಗ, ದೇವಸ್ಥಾನ ನೀವು ಕಟ್ಟಿ ಅಂತ. ನಾವು ಕೈ ಇದೆಯಾ ಯಾಪಂದ ದೇವಸ್ಥಾನ ಕಟ್ಟಂడి ಫಸ್ಟ್ చేయండి, మీకు సౌకర్యాలకి ఏం తక్కువ లేదు చేయండి ಅಂತ ಹೇಳಿದ್ರು. ಇಡೀ ಭಾರತ ದೇಶದಲ್ಲಿ ಒಂದು ಖುಷಿ ಅನ್ನುತ್ತೆ ಸರ್, ಮೊನ್ನೆ ಒಂದು ಫ್ಲೈಟಲ್ಲಿ ಹೋಗಿದ್ರೆ, ನಾನೊಂದು ಫ್ಲೈಟಲ್ಲಿ ಬರ್ತಾ ಇದ್ದೆ, ಹೇಳೋದು ಬೇಡ, ಹೆಸರು ಹೇಳೋದು ಬೇಡ. ನಮ್ಮ ಸಾವುಕಾರಿ ಓಡ್ ಬಂದು ನಾನು ಫೋಟೋ ತಗೊಂಡ್ರು. ಸರ್ ನಾನು ಸುಳ್ಳಿನರ ಅಂತ, ನಾನು ದೂಲ್ಪಲ್ ಸರ್ ಅಂತ. ಏನ್ ವಿಡಿಯೋ ಸರ್ ನೀನೇ ಸರ್ ಬಿಲ್ಡ್ರವ್ರೆ, ನೀಕೆ ತಕ್ಕೋರ ಸ್ವಾಮಿ ಅಂತ. ಅಂದ್ರೆ ನನ್ನ ಮಂಗಳೂರು ಏರ್ಪೋರ್ಟ್ ಸಿಕ್ಕಿದ್ರು, ವೈಜಾಗ್ ಏರ್ಪೋರ್ಟ್ ಸಿಕ್ಕಿದ್ರು. ಅಂದ್ರೆ ನಮ್ಮ ಬಿಲ್ಡ್ರು ಸಿಗ್ತಾನೆ ಇದ್ದಾರೆ. ನಮ್ಗೆಲ್ಲ ಒಂದು ಕಡೆ ಖುಷಿ ಏನ್ಗೊತ್ತಾ, ನಮ್ಮೂರು ಇಷ್ಟು ಚೆನ್ನಾಗಿ ಬರೋಣ ಅಂತ ಖುಷಿ. ದೇವ್ರ ವಿಚಾರದಲ್ಲಿ ಏನೇನು ವಿಚಾರದಲ್ಲಿ ನಾವು ಹಿಂದೆ ಹೋಗ್ತೀವಿ, ದೇವ್ರ ವಿಚಾರದಲ್ಲಿ ನಾವು ಹಿಂದೆ ಹೋಗೋದು ಬೇಡ, ಎಲ್ಲ ಸೇರಿ ನಾವು ದೇವರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಅದ್ರಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಖಂಡಿತವಾಗ್ಲು ಅದಕ್ಕೆ ನಿಲ್ಲಲ್ಲ, ಒಳ್ಳೇದಾಗುತ್ತೆ. ಅದಕ್ಕೂ ನಾನು ದೊಡ್ಡ ಮಟ್ಟ ಕೈ ಹಾಕ್ತೀನಿ ಅಂತ ಹೇಳ್ತಾ ಇವತ್ತು ಎಲ್ಲ ನನ್ನ ದೂರಪಲ್ಲಿ ಗ್ರಾಮಸ್ಥರಿಗೆ ವಿಶೇಷವಾಗಿ ಎಲ್ಲ ನನ್ನ ತಾಯಿ ತಂದರಿಗೆ, ಅಕ್ಕಂಗಿರಿಗೆ, ಎಲ್ಲ ನನ್ನ ದೂರಪಲ್ಲಿ ಗ್ರಾಮಸ್ಥರು ಕೂಡ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಿದ ದೇವರ ಕಡೆಯಿಂದ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಇಡೀ ದೂಲಪಲ್ಲಿ ಪಂಚಾಯತಿ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೆ ಕರೆದು ಒಂದು ಸನ್ಮಾನ ಮಾಡಿ ದೇವರ ದರ್ಶನ ಪಡೆದಕ್ಕೆ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.